ಇವಾಗ ಲೆಕ್ಕ ತಗೊಂಬಂದಿದ್ದು ನೀವು ಮಾಡಬೇಕು ಭಾಳ ಕಟ್ಸ್ಕೊಟ್ಟಿದ್ದೆ ನಮಸ್ಕಾರ. ಈ ದಿನ ಬಂಗಾರಪೇಟೆ ಪುರಸಭೆಯಲ್ಲಿ ಬಂಗಾರಪೇಟೆ ಕ್ಷೇತ್ರಾದ್ಯಂತ ಮತ್ತು ನಗರ ವ್ಯಾಪ್ತಿಯಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಆ ಡೆಂಗು ಪ್ರಕರಣದ ನಿಯಂತ್ರಣ ಮಾಡಬೇಕು ಅಂತೇಳಿ ಈ ದಿನ ತಾಲೂಕು ವೈದ್ಯಾಧಿಕಾರಿಗಳು, ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳು, ನಗರದ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಶಂಸುದ್ದೀನ್ ಬಾಬು ಆದಿಯಾಗಿ, ಪಾರ್ಸಾತಣ್ಣ ಆದಿಯಾಗಿ, ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಭೆಯನ್ನು ಸೇರಿ ಡೆಂಗುವನ್ನು ಬರದ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ನಿರ್ಮೂಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು, ಇದರೊಟ್ಟಿಗೆ ಡೆಂಗು ಪ್ರಕರಣವನ್ನು ನಿಯಂತ್ರಣ ಮಾಡಲಿಕ್ಕೆ, ಜೊತೆಗೆ ಯಾವುದಕ್ಕೆ ಡೆಂಗು ಬಂದಿರತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವಿವತ್ತು ಬೆಳಗ್ಗೆಯಿಂದ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ನಗರ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡು ಹೆಚ್ಚುವರಿಯಾಗಿ JCB ಮತ್ತು ವಾಹನಗಳನ್ನು ಪಡೆದು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಕ್ರಮವನ್ನು ಕೈಗೊಂಡಿದ್ದೇವೆ. ಎರಡನೇದಾಗಿ ಇವತ್ತು ಆ ಸೊಳ್ಳೆಗಳು ಏನು ಕೂತ್ಕೊಳ್ತವೆ ಅಲ್ಲಿ ಔಷಧಿ ಸಿಂಪರಣೆ ಮಾಡಲಿಕ್ಕೆ ಇವತ್ತು 10 ಯಂತ್ರಗಳನ್ನು ಖರೀದಿ ಮಾಡಿ ನಾಳೆ ಬೆಳಗ್ಗೆಯಿಂದ ಪ್ರತಿ 10 ವಾರ್ಡ್ಗಳಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಯಾವ ರೀತಿ ಹರಡುತ್ತದೆ, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ಹ್ಯಾಂಡ್ ಬಿಲ್ಲನ್ನು ಮಾಡಿ ಒಳ್ಳೆ ನೀರು 1 ವಾರಕ್ಕೂ ಮೇಲ್ಪಟ್ಟು ಶೇಖರಣೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಇವತ್ತು ಇನ್ನೊಂದು ತೀರ್ಮಾನ ತಗೊಂಡಿದ್ದೇವೆ. ಒಂದು ವೇಳೆ 1 ವಾರಕ್ಕೂ ಮೇಲ್ಪಟ್ಟು ಶೇಖರಣೆ ಮಾಡ್ತಕ್ಕಂಥ ಕುಟುಂಬಗಳಿಗೆ ಪುರಸಭೆಯಿಂದ ಔಷಧಿಯನ್ನು ಖರೀದಿ ಮಾಡಿಕೊಟ್ಟು ಆ ಔಷಧಿಯನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಆ ಕ್ರಿಮಿಗಳನ್ನು ನಾಶಪಡಿಸೋದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ತಗೊಂಡಿದ್ದೇವೆ. ಮತ್ತು ಒಟ್ಟಾರೆಯಾಗಿ ಇವತ್ತು ರೋಗಿಗಳಿಗೆ ಚಿಕನ್ಗುನ್ಯಾ ಹೆಚ್ಚಾದರೆ ಏನು ಮಾಡಬೇಕು ಅಂಥೇಳಿ ಬಂಗಾರಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ವೆಂಟಿಲೇಟರ್ ಬೆಡ್ಗಳನ್ನು ಇವತ್ತು ನಾವು ಸಪ್ರೇಟಾಗಿ ಅವರಿಗೆ ತಯಾರು ಮಾಡಿ ರೆಡಿ ಇಟ್ಟಿದ್ದೇವೆ. ಸುಮಾರು ಬಂಗಾರಪೇಟೆಯಲ್ಲಿ ಆಕ್ಸಿಜನ್ ಒಳಗೊಂಡಂತೆ 120 ಹಾಸಿಗೆಗಳು ಕೂಡ ಇವತ್ತು ಸನ್ನದ್ಧವಾಗಿದೆ. ಟೆಸ್ಟ್ ಮಾಡಲಿಕ್ಕೆ ಲ್ಯಾಬಲ್ಲೆಲ್ಲ ಉಪಕರಣಗಳನ್ನು ಮಾಡಿದ್ದೇವೆ. ಡೆಂಗು ಲಕ್ಷಣಗಳು ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ದಾಸ್ತಾನು ಮಾಡಿದ್ದೇವೆ. ಹಾವು ಕಚ್ಚಿದ ಔಷಧಿಗಳಾಗ್ಬೋದು, ಹುಚ್ಚುನಾಯಿ ಕಡಿತ, ನಾಯಿಗೆ ಕಡಿತ ಉಂಟಾಗತಕ್ಕಂಥ ಪ್ರಕರಣಗಳಿಗೆ ಔಷಧಿಗಳನ್ನು ಇವತ್ತು ದಾಸ್ತಾನು ಮಾಡಿದ್ದೇವೆ. ಬಂಗಾರಪೇಟೆ ಆಸ್ಪತ್ರೆಯಲ್ಲಿ ಎಲ್ಲ ಕೂಡ ಮೆಡಿಸಿನ್ಸ್ ನಮ್ಮಲ್ಲಿ ಇವತ್ತು ತಯಾರಾಗಿದೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ನಮ್ಮ THO ಅವರ ಒಂದು ಮುಖಂಡತ್ವದಲ್ಲಿ ಆಯಾ ಭಾಗದ ಆಶಾಕರ್ತರು ಡ್ರೈ ಡೇ ಪ್ರತಿ ಶುಕ್ರವಾರ ಹೋಗಿ ಆ ಮನೆಗಳು ಭೇಟಿ ಕೊಟ್ಟು
ಹಳೆ ನೀರನ್ನು ಹೊರಗೆ ಚೆಲ್ಲಿ ಒಂದು ದಿವಸ ಪಾತ್ರೆಗಳನ್ನ ಒಣಗಿಸಿ ಮತ್ತೆ ನೀರು ಶೇಖರಣೆ ಮಾಡ್ತಕ್ಕಂಥ ಡ್ರೈ ಡೇ ಅನ್ನು ಕೂಡ ನಾವು ಸಂಪೂರ್ಣವಾಗಿ ಇವತ್ತು ಪಾಲಿಸ್ತಾ ಇದ್ದೀವಿ. ಹಾಗೆ ನಗರ ವ್ಯಾಪ್ತಿಯಲ್ಲೂ ಕೂಡ ಇವತ್ತು ನಮ್ಮ ಆಶಾ ಕಾರ್ಯಕರ್ತರ ಮಾಡ್ತಾ ಇದ್ರು. ನಾಳೆಯಿಂದ ಪುರಸಭೆ ಸಿಬ್ಬಂದಿ ಕೂಡ ಹೋಗಿ ಆ ಮನೆಗಳಲ್ಲಿ 1 ವಾರಕ್ಕೂ ಹೆಚ್ಚು ಕಾಲ ನೀರನ್ನು ಶೇಖರಣೆ ಮಾಡದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವಿವತ್ತು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಭಾಳ ಹೆಚ್ಚಾಗಿದ್ದು ಸಾರ್ವಜನಿಕರು ಅನೇಕರಿಂದ ದೂರಗಳು ಬರ್ತಾ ಇದ್ದು ಈ ನಿಟ್ಟಿನಲ್ಲಿ ನಾವು ಅವುಗಳನ್ನು ಹಿಡಿದು ಸಾಗಿಸ್ಲಿಕ್ಕೆ 2 ಬಾರಿ ಟೆಂಡರ್ ಕರೆದಿದ್ವಿ. ಯಾರು ಕೂಡ ಬಿಡಲು ಭಾಗವಹಿಸಲಿಲ್ಲ. ಇವತ್ತು ಟೆಂಡರ್ ಮೊತ್ತವನ್ನು 5 ಲಕ್ಷ ರೂಪಾಯಿಗಳಿಂದ 15 ಲಕ್ಷ ರೂಪಾಯಿಗಳಿಗೆ ಏರಿಸಿ ಟೆಂಡರನ್ನು ಕರೀತಾ ಇದ್ದೀವಿ. ಒಟ್ಟಾರೆ ನಗರದಲ್ಲಿ ಇವತ್ತೇನಿದೆ 2 ರಿಂದ 3 ಸಾವಿರ ನಾಯಿಗಳನ್ನು ಹಿಡಿಯಲಿಕ್ಕೆ ನಮಗೆ ಸುಮಾರು 25 ಲಕ್ಷ ಹೆಚ್ಚು ಖರ್ಚಾಗ್ತದೆ. ಪುರಸಭೆ ಅದರ ಕೊರತೆ ಆದಲ್ಲಿ ನನ್ನ ಶಾಸಕ ನಿಧಿಯಿಂದ ಹಣವನ್ನು ಕೊಟ್ಟು ಸಂಪೂರ್ಣವಾಗಿ ಅದನ್ನು ನಾಯಿಗಳನ್ನು ಹಿಡಿದು ಸಾಗಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಹೀಗೆ ಪುರಸಭೆಯಿಂದ ಎಲ್ಲವನ್ನು ಕೂಡ ನಾವು ಸಮಗ್ರವಾಗಿ ಎದುರಿಸಲಿಕ್ಕೆ ತಯಾರನ್ನು ಮಾಡಿಕೊಂಡಿದ್ದೇವೆ. ಮಾಡ್ತೀವಿ, ಸ್ಕೂಲ್ ಪ್ರೋಗ್ರಾಮ್ಸ್ ಮಾಡ್ತೀವಿ, ಮೈಕ್ರೋ ಪ್ರೋಗ್ರಾಮ್ಸ್ ಮಾಡ್ತೀವಿ. ಹರೀಶ್ ಅವರ ಫೋಕಸ್ ಟೆಸ್ಟಿಂದ ಕೂಡ ನಾವು ಬೀದಿ ನಾಟಕ ಮಾಡಿಸ್ತೀವಿ. ಆದರೆ ಅವನು ಪಾಠ ಮಾಡ್ತಾನೆ.